ನೀರು ಅಂತ ನೀರು. ಹಲೋ, ಐ ಆಮ್ ವಿನೋದ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿಲ್ಲ, ಇವಾಗ ನಾನು ಕುಟ್ಟು ಸಿಟಿಯಲ್ಲಿದ್ದೀನಿ. ಬೆನಿನ್ ಕಂಟ್ರಿ ಕುಟ್ನು ಸಿಟಿ ಅಂದರೆ ಆಫ್ರಿಕಾದಾಗಿದ್ದೀನಿ. ನಾನು ಇವಾಗ ಬೆನಿನಿಂದ ಗೆಬೂನ್ ಕಂಟ್ರಿಗೆ ಹೋಗ್ತಾ ಇದ್ದೀನಿ. ನಮ್ಮದು ಉತ್ತರ ಕರ್ನಾಟಕದ ಭಾಷೆದಾಗ ಹೇಳ್ತೀನಿ ಕೇಳಿ. ಬೆನಿನ್ ಕಂಟ್ರಿದಾಗ ಸುತ್ತೀನಿ. ಇಲ್ಲಿ ಕುಟ್ನು ಸಿಟಿ ಇರೋದು. ಕುಟ್ನು ಸಿಟಿ ಇಲ್ಲಿ 4 ತಿಂಗಳು ಇದ್ದೇನೆ. ಫುಲ್ ಎಂಜಾಯ್ಮೆಂಟ್ ಆಯಿತು. ಅಂದರೆ ಇಲ್ಲಿಂದ ಇಲ್ಲಿ ನನ್ನ ಜಾಬ್ ಇತ್ತು. ಸೊ ಆ್ಯಸ್ ಎ ಸೀನಿಯರ್ ಅಕೌಂಟೆಂಟ್ ವರ್ಕ್ ಮಾಡ್ತಾ ಇದ್ದೆ. ಸೊ ನನಗೆ ಟ್ರಾನ್ಸ್ಫರ್ ಕೊಟ್ಟಾರ ಗೆಬೂನ್ ಒಂದು ಕಂಟ್ರಿ ಇದೆ, ಅಲ್ಲಿ ಲಿಬ್ರವಿಲ್ ಅನ್ನೋ ಸಿಟಿ ಇದೆ. ಸೊ ಅಲ್ಲಿ ನಾನು ಟ್ರಾನ್ಸ್ಫರ್ ಕೊಟ್ಟಾರ. ಸೊ ಇವತ್ತು ಸಾಯಂಕಾಲ 4 ಗಂಟೆಗೆ ಗೊತ್ತಾಯಿತು ನಂಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಯಾರ ಅಂತ. ಸೊ ಸಡನ್ಲಿ ನನಗೆ ಮೆಸೇಜ್ ಬಂತು. ನಾನು ಮೊಬೈಲ್ ನೋಡ್ತಾ ಇದ್ದೀನಿ, ಅರೆ ಫ್ಲೈಟ್ ಟಿಕೆಟ್ ಬಂದದ್ದು. ಸೊ ಮತ್ತೆ ಕಾಲ್ ಮಾಡಿ ಕೇಳಿದೆ, ಸೊ ಏನೋ ಫ್ಲೈಟ್ ಟಿಕೆಟ್ ಎಲ್ಲ ಬಂದಿದೆ ಅಂತ. ಆಮೇಲೆ ಅವರು ನನಗೆ ಹೇಳಿದ್ರು, ನಿಂದು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ನೀ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಬೆಳಗ್ಗೆ 12 ಗಂಟೆಗೆ ಮೀನ್ಸ್ ಮಧ್ಯಾಹ್ನ 12 ಗಂಟೆಗೆ ಫ್ಲೈಟ್ ಇದೆ ಇಲ್ಲಿ ಕುಟ್ನು ಸಿಟಿಯಿಂದ. ಸೊ ಖುಷಿ ಆಯಿತು, ನನಗೆ ಮನಸ್ಸಿಗೆ ಖುಷಿ ಆಯಿತು. ಓಕೆ ರೆಡಿ ಆಗಿದೆ. ಸೊ ನೈಟ್ ಏನು ಮಾಡಿದೆ, ನಾನು ಇಲ್ಲಿ ಬಂದು ಎಲ್ಲರಿಗೆ ಹೇಳಿದೆ. ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೆಲ್ಲ ಫ್ರೆಂಡ್ಸ್ ಅದಾರಲ್ಲ, ಭಾಳ ಸೂಪರ್ ಫ್ರೆಂಡ್ಸ್, ಭಾಳ ಒಳ್ಳೆ ಮನಸ್ಸಿರೋ, ಒಳ್ಳೆ ಹಾರ್ಟ್ ಇರೋ ಫ್ರೆಂಡ್ಸ್ ಇವರೆಲ್ಲ. ಇವರಿಗೆಲ್ಲ ಹೇಳಿದೆ, ಅವ್ರು ಫುಲ್ ಎಲ್ಲರೂ ಶಾಕ್ ಆದರು. ಸೊ ಸ್ವಲ್ಪ ಡಲ್ ಇದ್ದರು. ಆಮೇಲೆ ಏನು ಮಾಡಿದೆ, ಪಾರ್ಟಿ ಕೊಟ್ಟೆ ಎಲ್ಲರಿಗೆ. ಸೊ ಸ್ವಲ್ಪ ಪಾರ್ಟಿ ಎಂಜಾಯ್ಮೆಂಟ್ ಮಾಡಿದ್ವಿ ಹೊರಗಡೆ ಹೋಗಿ. ಸ್ವಲ್ಪ ಎಲ್ಲ ಗೊತ್ತಲ್ಲ ಹುಡುಗರ ಪಾರ್ಟಿ ಹಿಂಗಿರ್ತದೆ. ಸೊ ಅಂದರೆ ನಾನು ಹೇಳ್ಬೇಕಂತಂದ್ರಲ್ಲ, ನಾ ಪಾರ್ಟಿ ಹಿಂಗೆ ಈ ಥರ ಜಾಯ್ನ್ ಆಗಿಲ್ಲ. ಊರಲ್ಲಿ ಹೆಂಗಿದೆ ಅಂತಂದ್ರು ನನ್ನಷ್ಟಕ್ಕೆ ನಾನು ಇಷ್ಟೇ ಇರ್ತಿದ್ದೆ. ಸೊ ಫಸ್ಟ್ ಟೈಮ್ ಐ ವೆಂಟ್ ವಿತ್ ಮೈ ಫ್ರೆಂಡ್ಸ್ ಟು ಎಂಜಾಯ್ ಪಾರ್ಟಿ. ಸೊ ಸ್ವಲ್ಪ ಎಲ್ಲೋ ತಗೊಂಡ್ರು, ನಾವೇನು ಕೋಲ್ಡ್ ಡ್ರಿಂಕ್ಸ್ ತಗೊಂಡ್ವಿ. ಆಮೇಲೆ ಬಂದೆ. ಇವಾಗ ಟೈಮ್ ಎಷ್ಟಾಗ್ಲತ್ತದು, ಇವಾಗ ಸುಮಾರು 1 ಮಿನಿಟ್. ಲ್ಯಾಪ್ಟಾಪ್ ಅದ ಸುಧಾನ್ಸು @199. ಓಕೆ, ಇವಾಗ ಟೈಮ್ ಆಗ್ಲತ್ತದು, ಅಡಿಚಾಗ್ಲತ್ತದು ನೋಡು, ಟೈಮ್ ಆಗ್ಲತ್ತದು, ಅಡಿಚಾಗ್ಲತ್ತದು. ಸೊ ಇವಾಗ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡೀನಿ. ಫಸ್ಟ್ ಒನ್ ಈಸ್ ನೋಡ್ಲತ್ತಿರಲ್ಲ, ಆ್ಯಂಡ್ ದಿಸ್ ಒನ್ ಆ್ಯಂಡ್ ದಿಸು ಏನಿಲ್ಲ ನನ್ನ ಹತ್ರ. ಒಂದು ಇರೋದು ಬುಕ್ಸು, ಎರಡನೇದು ಇರೋದು ಡ್ರೆಸ್ಸು, ಇಷ್ಟು ಬೇಕು ಮತ್ತೇನಿಲ್ಲ. ಸೊ ನನಗೇನು ಬ್ಯಾಗ್ ಪ್ಯಾಕಿಂಗ್ ಮಾಡೋದೇ ದೊಡ್ಡ ಕೆಲಸ ನನಗಿಲ್ಲ. ಸೊ ಇಲ್ಲಿ ಬುಕ್ಸು ಮತ್ತು ಸ್ವಲ್ಪ ಡ್ರೆಸ್ಸು ಮತ್ತು ನನ್ನ ಫ್ರೆಂಡ್ ಗೊತ್ತಲ್ಲ, ಮಹಾದೇವ. ಸೊ ಇಲ್ಲಿಟ್ಟೆ. ಇಲ್ಲಿ ಏನಿದೆ, ಡ್ರೆಸ್ಸು ಮತ್ತು ವೇಸ್ಟ್ ಎಲ್ಲ ಮೆಟೀರಿಯಲ್ ಇಲ್ಲಿ. ಸೊ ಎಲ್ಲ ರೆಡಿಯಾಗಿ 2 ಗಂಟೆಗೆ ಎಲ್ಲ ರೆಡಿಯಾಗಿನಿ. ಸೊ 2:30 ಆಗ್ಲತ್ತದು, ನಿದ್ದೆ ಬರ್ಲತ್ತಿಲ್ಲ, ಯಾಕಂದ್ರೆ ನಾಳೆ ಫ್ಲೈಟ್ದಾಗ ಹೋಗೋದದ. ಸೊ ಪಾರ್ಟಿ ಬಗ್ಗೆ ಏನೋ ಹೇಳ್ತಾ ಇದ್ದಲ್ಲ. ಸೊ ಪಾರ್ಟಿ ನೋಡು, ಊರಾಗಿದ್ದಾಗ ಒಬ್ಬನೇ ಇರ್ತಿದೆ. ನನ್ನ ಪಾರ್ಟಿನ ಫಸ್ಟ್ ಟೈಮ್ ನಾ ಪಾರ್ಟಿ ಎಲ್ಲ ಎಂಜಾಯ್ ಮಾಡಿದೆ. ಅಂದ್ರೆ ಪಬ್ಗೂ ಹೋಗಿದ್ದ ಇಲ್ಲಂತಿಲ್ಲ, ಎಲ್ಲ ಎಂಜಾಯ್ ಮಾಡೋದು ಅಷ್ಟೇ. ರಾಂಗ್ ಥಿಂಗ್ಸ್ ಏನೂ ಮಾಡೋದಿಲ್ಲ. ಸೊ ಎಲ್ಲ ಒಳ್ಳೆ ರೀತಿಯಿಂದ ಪಾರ್ಟಿ ಕಂಪ್ಲೀಟ್ ಆಯಿತು, ಎಲ್ಲ ಮಜಾ ಬಂತು. ಸೊ ಅಲ್ಲಿಂದ ಬಂದ್ವಿ. ಓಕೆ, ಇಷ್ಟೇ ಇರೋದು. ಮತ್ತು ನನ್ನ ಜರ್ನಿ ಕುಟ್ನು ಸಿಟಿಯಿಂದ ಲಿಬ್ರವಿಲ್ವರೆಗೂ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ವಂಡರ್ಫುಲ್ ಜರ್ನಿ. ಸೊ ಐ ಥಿಂಕ್ ಐ ವಿಲ್ ಮೇಕ್ ವಿಡಿಯೋ ಇದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಐ ಥಿಂಕ್ ಇದೆಲ್ಲ ನಿಮಗೆ ಇಷ್ಟ ಆಗ್ತದೆ ಅಂತ ತಿಳ್ಕೊತೀನಿ. ಶಾಕ್ ಆಯಿತಾ ರೈಟ್? ನಾನು ಈಗ ಇರೋದು ಕುಟ್ನು ಏರ್ಪೋರ್ಟಲ್ಲಿ. ಇಲ್ಲಿಂದ ನಾನು ಗೆಬೋನ್ ಕಂಟ್ರಿಗೆ ಹೋಗಬೇಕು. ಸೊ ಟೈಮ್ ಆಗ್ಯದ ಇವಾಗ 11 ಗಂಟೆಗೆ ಅದ. ಇನ್ನೂ 1 ಗಂಟೆ ಅದ, ಫ್ಲೈಟ್ ಬರಲ್ಲ. ಸೊ ಯಾಕಂದ್ರೆ ವಿಡಿಯೋ ಮಾಡೋದನ್ನ ಸ್ಟಾರ್ಟ್ ಮಾಡ್ದೆ. ಸೊ ನೈಟ್ ವಿಡಿಯೋ ಮಾಡಿದ್ದಲ್ಲ, ನಾಳೆ ಬೆಳಗ್ಗೆ ಫ್ಲೈಟ್ ಅದ ಅಂತೇಳಿ. ಸೊ ಫೈನಲಿ ನಾವು ಹೋಗ್ತಾ ಇದ್ವಿ ಗೆಬೋನ್ ಕಂಟ್ರಿಗೆ. ನನ್ನ ಜರ್ನಿ ಹೆಂಗದ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಜಾ ಮಾಡೋಣ. ಆ್ಯಂಡ್ ಏನೇನು ಅಂತ ತೋರಿಸ್ತೀನಿ. ದಿಸ್ ಇಸ್ ಸ್ಮಾಲ್ ಏರ್ಪೋರ್ಟ್ ಕುಟ್ನು. ಓಕೆ, ಕುಟ್ನು ಸಿಟಿಯ ಸ್ಮಾಲ್ ಇದು ಸಣ್ಣ ಏರ್ಪೋರ್ಟ್ ಇದೆ. ಇದು ಅಷ್ಟೇನು ದೊಡ್ಡದಿಲ್ಲ. ಸೊ ಚೆನ್ನಾಗಿದೆ. Arrivé en provenance du Libreville du vol Air Côte d'Ivoire 825. Arrivé en provenance du Libreville du vol Air Côte d'Ivoire 825. Nous prions les passagers du vol Air Côte d'Ivoire 825 à destination d'Abidjan. Les passagers du vol Air Côte d'Ivoire 825 à destination d'Abidjan. Full excitement. Nous prions d'effectuer leur formalité qui seront au stade de départ en vue d'un prochain embarquement. Prochain embarquement du vol Air Côte d'Ivoire 825 à destination d'Abidjan. Passagers venant en salle de départ.
ಟ್ರಿಪ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರು. ಫಸ್ಟ್ ಟ್ರಿಪ್ಪು ಮುಂಬೈ ಟು ಎಡಿಸ್ ಟು ಕುಟ್ನು ಇತ್ತು. ಇವಾಗ ಸೆಕೆಂಡ್ ಟ್ರಿಪ್ಪು ಕುಟ್ನು ಟು ಲೂಮ್ ಟು ಲಿಬ್ರಿವಿಲ್ ಗೇಟ್ ಸೆಕೆಂಡ್ ಟ್ರಿಪ್. ಮತ್ತು ಎರಡನೇ ಸಲ ನಾನು ಫ್ಲೈಟ್ನಾಗ ಕೊಡೋ ಚಾನ್ಸ್ಗಳಾಗ್ತದೆ. ಇಲ್ಲಿ ಇಲ್ಲೆಲ್ಲ ನೋಡಿರಿ ದೊಡ್ಡ ಫ್ಲೈಟ್ಗಳವ, ಅಂದ್ರೆ ಸಣ್ಣ ಫ್ಲೈಟ್ ಅವ. ಮುಂಬೈದಾಗ ಭಾಳ ದೊಡ್ಡ ಫ್ಲೈಟ್ ಇರ್ತದೆ ನೋಡ್ರಿ. ಇದೊಂದು ಫ್ಲೈಟ್ ಅದ, ಮತ್ತು ಇದೊಂದು ಫ್ಲೈಟ್ ಸೊ ಫ್ಲೈಟ್ ಹತ್ರ ರೀಚ್ ಆದ್ವಿ. ಇಲ್ಲಿಂದ ಹೋಗ್ಬೇಕು, ನಾವು ಟ್ರಾವೆಲ್ ಮಾಡಬೇಕು. ಸೊ ಫುಲ್ ಎಕ್ಸೈಟ್ಮೆಂಟ್ ಅದ. ಎಮ್ಮಿ ಕೈಲತ್ತಿನ ಪಾರು ಇವತ್ತು ಫ್ಲೈಟ್ದಾಗ ಹೋಗ್ಲತ್ತು. ಭಾಳ ಖುಷಿ ಆಗ್ಲತ್ತ ನನಗೆ. ಹೊಲ ಮನಿ ಕಾಲೇಜ್ ಹೊಲ ಮನಿ ಬೀದರ್. ಇವಾಗ ನಾನು ಫೈನಲಿ ಬಂದಿದೆ, ಫ್ಲೈಟ್ದಾಗ ಕುಂತಿದೆ. ಈಗ ಭಾಳ ಎಕ್ಸೈಟ್ಮೆಂಟ್ ಫೀಲ್ ಆಗ್ಲತ್ತದು, ಭಾಳ ಖುಷಿ ಆಗ್ಲತ್ತದು. ನಾನು ಇವಾಗ ಫ್ಲೈಟಲ್ಲಿ ಇದ್ದೀನಿ ಅಂತೇಳಿ. ಸೊ ವಿಂಡೋ ಸೀಟ್ ಸಿಕ್ಕಿದೆ ನನಗೆ. ಮೀನ್ಸ್ ಫ್ಲೈಟ್ ಪೂರ ಖಾಲಿ ಅದ, ಎಲ್ಗೂ ಕೂಡ್ಬೋದು. ಸೊ ವಿಂಡೋ ಸೀಟಿಗೆ ಕುಂತೀನಿ, ಮಜಾ ಬರ್ತದೆ. ಫ್ಲೈಟ್ ಜರ್ನಿ ಅದ ನಂದು. ಸೊ ಖುಷಿ ಆಗ್ಲತ್ತದು. ಫ್ಲೈಟ್ ಯಾವಾಗ ಮೂವ್ ಆಗ್ತದೆ ಅಂತ ವೇಟ್ ಮಾಡತ್ತ ನೋಡ್ಲತ್ತಿಲ್ಲ. ಸೊ ಫ್ಲೈಟ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಂತಂದ್ರೆ ಫುಲ್ ಹ್ಯಾಪಿ ಇರ್ತೀನಿ. ಜಸ್ಟ್ ಊರಾಗೆಲ್ಲ ಒಬ್ಬೊಬ್ಬವೇ ಓಡಾಡ್ತೀರ. ಬೀದರ್ದಾಗ ಇದ್ದಾಗ ಎಲ್ಲಿಗೆಲ್ಲಿ ಓಡಾಡ್ತಿದ್ದೆ ಹೇಳು. ಮನಿ ಒಂದೇನು ಮನೆಗೆ ಹೋಗ್ತಿದ್ದೆ, ಎರಡನೇನು ಹೊಲಕ್ಕೆ ಹೋಗ್ತಿದ್ದ, ಮೂರನೇನು ಬೀದರ್ಗೆ ಹೋಗ್ತಿದ್ದ. ಬೀದರ್ ಮನಿ ಹೊಲ ಸ್ಟಡಿ ಇಷ್ಟೇ. ಇಲ್ಲ ಅಂದ್ರೆ ನಾಲ್ಕನೇ ಆಪ್ಷನ್ನು ವಿಳಾಸ್ಪುರಕ್ಕೆ ಹೋಗೋದು. ನಾಲ್ಕೇ ಚಾನ್ಸ್ ಬೇರೆ ಕಡೆ ಹೋಗ್ತಿದ್ದೆ. ಏನೋ ಒಂದು ದೂರ ಹೋಗಬೇಕು ಅಂದ್ರೆ ಹೈದ್ರಾಬಾದ್ ಹೋಗ್ತಿದ್ದೆ, ಇಲ್ಲಾಂದ್ರೆ ಗುಲ್ಬರ್ಗ. ಅದೇ ಒಂದು ದೊಡ್ಡ ಜರ್ನಿ ಇತ್ತು. ಇವಾಗ ಇಂಟರ್ನ್ಯಾಷನಲ್ ಫ್ಲೈಟ್ದಾಗ ಜರ್ನಿ ಮಾಡತ್ತೀನಿ. ನನಗೆ ನಂಬ್ಲಕ್ಕಾಗಿಲ್ಲ. ಮೇಡಮ್ ಎಮರ್ಜೆನ್ಸಿ ಎಕ್ಸಿಟ್ಗೋಸ್ಕರ ಇದು ಚಾಟ್ ಕೊಟ್ಟಾರೆ, ಓದ್ಕೊಳ್ಳಿ ಅಂತ. ಇಟ್ಸ್ ಓಕೆ. ಮತ್ತು ಏನು ಹೇಳ್ತಾ ಇದ್ದೆ, ಇನ್ನು 4 ಪ್ಲೇಸೇ ಓಡಾಡ್ತಿದ್ದೆ. ಏನೋ ಒಂದು ದೊಡ್ಡ ಸ್ವಲ್ಪ ಜಂಗಲ್ ಸವಾರಿ ಮಾಡ್ಬೇಕಂತಂದ್ರೆ ಕೈ ಮುಗಿತು. ಸೊ ಮೀನ್ಸ್ ದೇವ್ರ ಆಶೀರ್ವಾದ, ತಿರುವಳ ಪುಣ್ಯ. ನಾನು ಇವತ್ತು ನಂದು ಹಾರ್ಡ್ ವರ್ಕ್ ಇರ್ಬೋದು. ಇವತ್ತು ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಜರ್ನಿ ಮಾಡತ್ತಿದ್ದ. ಸೊ ಭಾಳ ಖುಷಿ ಆಗ್ಲತ್ತದು. ಐ ಥಿಂಕ್ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಖುಷಿ ಆಗ್ಲತ್ತದು ಅಂದ್ಕೊತೀನಿ. ಸೊ ಅಂದ್ಕೊಂಡಿದ್ದಿಲ್ಲ ಈ ಥರ ಆಗ್ತದೆ ಅಂತ ಹೇಳಿ. ಸುಮ್ಮನೆ ಊರಲ್ಲಿ ಹುಚ್ಚಿನ ಥರ ಓಡಾಡ್ತಿದ್ದ. ಇವತ್ತು ಇಂಟರ್ನ್ಯಾಷನಲ್ ಫ್ಲೈಟ್. ಸೊ ನನ್ನೊಂದು ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಗ್ಲತ್ತದು. ಮೀನ್ಸ್ ಇಲ್ಲಿ ಏನೇನು ಅನುಭವ ಆಗ್ಲತ್ತದ ಅಂದ್ರೆ, ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಜರ್ನಿ ಮಾಡ್ತಿದೆಯಲ್ಲ, ಫಸ್ಟ್ ಅಂದರೆ ಏರ್ಪೋರ್ಟ್ದಾಗ ನಂಗೆ ಏನು ಅನುಭವ ಆಗ್ಯದ ಅಂತಂದ್ರೆ, ಇಲ್ಲಿ ಫಾರಿನರ್ ಎಲ್ಲ ಅರ. ಸೊ ನಾವು ಮುಂಚಿನ ಥರ ವೀಡಿಯೋ ಅದಾದ ಮಾಡ್ಲತ್ತಿನಾಗ ಅವರೆಲ್ಲ ನನಗೆ ನೋಡ್ತಾ ಇದ್ರು. ಮೋಸ್ಟ್ಲಿ ಅವ್ರು ಭಾಳ ಪ್ರೊಫೆಷ್ನಲ್ ಇದ್ದಿರ್ಬೋದು. ಸೊ ಯಾರಿಗೆ ಏನು ತಿಳ್ಕೊಂಡ್ರು ನಮಗೇನದಪ್ಪ,
ನಾವು ನಮ್ದೇನು ಮಾಡೋದು ನಮ್ಮ ಲೈಫ್ ಎಂಜಾಯ್ ಮಾಡೋದು. ಸೊ ಅವ್ರು ಇದು ತಿಳ್ಕೊತಾರೆ, ಇವ್ರು ಅದು ತಿಳ್ಕೊತಾರೆ ಅಂತೇಳಿ ನಾವೇನು ತಿಳ್ಕೊಳ್ತೀವಿ. ಸೊ ತಿಳ್ಕೊಳ್ಳಿ ಬಿಡೋಲ್ಲ, ಅದು ಅವ್ರ ಡ್ಯೂಟಿ ನಾವ್ಯಾಕೆ ಮಾಡಬೇಕು, ನಾವು ನಮ್ಮ ಡ್ಯೂಟಿ ಮಾಡೋದು ಏನು ಎಂಜಾಯ್ಮೆಂಟ್. ನಮಗೆ ರೈಟ್ ಅರ್ಥ ಆಯಿತು. ಸೊ ಅಲ್ಲಿ ಏನೋ ಅನುಭವ ಆಯಿತು. ಇದ್ದವರು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಬಿಹೇವ್ ಮಾಡತ್ತಿರು. ನಾವೇನು ಅವ ಫ್ರೀ ಬಸ್ ಇರಲ್ಲ ನಮ್ಮದು ಸ್ಟೇಟಲ್ಲಿ, ಹೆಂಗೆ ಲೆಕ್ಕಮುಕ್ಕಿದಾಗ ಹೋಗಿ ಟಪ ಬಸ್ ಹತ್ಕೋತೀವಿ, ರೈಟ್ ಹೋಗ್ತೀವಿ. ಸೊ ನಾ ಫ್ಲೈಟಲ್ಲಿ ಇಲ್ಲಿ ಬಂದಿಲ್ಲ, ಇಮಿಗ್ರೇಷನಲ್ಲಿ ನಿಂತಿದ್ದೆ ಲೈನಲ್ಲಿ, ಎಲ್ಲರೂ ಲೈನಲ್ಲಿ. ನಾ ಪಟ ಮುಂದೋಗಿ ಅಲ್ಲಿ ಆಮೇಲೆ ಅವರು ಲೇಡಿ ಅಂದರು, ಇಲ್ಲ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಲೈನ್ ಪ್ರಕಾರ ಬನ್ನಿ. ಅವಾಗ ರಿಯಲೈಸ್ ಆಯಿತು, ಇದು ಗೌರ್ಮೆಂಟ್ ಬಸ್ ಇಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ ಅದಂತೆ. ಸೊ ರಿಯಲೈಸ್ ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಆನ್ ವಿತ್ ಇಂಟರ್ನ್ಯಾಷನಲ್ ಫ್ಲೈಟ್. ಸೊ ಅವರೆಲ್ಲ ನೋಡ್ಕೊಂಡೆ. ಅಲ್ಲಿಂದ ಅಷ್ಟೇನು ಇಮಿಗ್ರೇಷನ್ ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಚೆಕ್ ಮಾಡಿದ್ರು. ಓಕೆ, ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದೆ, ಫ್ಲೈಟ್ ಇದು ಏರ್ಪೋರ್ಟಲ್ಲಿ ಸ್ವಲ್ಪ ವೆಯ್ಟ್ ಮಾಡಿದೆ. ಸೊ ಇದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇತ್ತು. ನೆಕ್ಸ್ಟ್ ಇವಾಗ ನಾವು ಹೋಗಬೇಕು, ಲೂಮ್ಗೆ ಹೋಗಬೇಕು. ಅಂದರೆ ಅದೊಂದು ಕಂಟ್ರಿ ಇದೆ, ಅಲ್ಲಿ ಇಳಿಬೇಕು. ಅಲ್ಲಿಂದ ಕೇಪೌನ್ ಲಿಬ್ರವಿಲ್ಗೆ ಹೋಗ್ಬೇಕು. ಸೊ ಹೆಂಗಲ್ಲ ಊರಾಗ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗೋಬ್ಬರಿ ನಡ್ಬರ್ಕ್ ಒಂದು ಬಸ್ ಬಿಟ್ಟು ಮತ್ತೊಂದು ಬಸ್ ಹತ್ಕೊಂಡು ಹೋಗ್ತೀವಲ್ಲ, ಅದೇ ಟೈಪ್. ಈಗ ಒಂದು ಫ್ಲೈಟಲ್ಲಿ ಒಂದು ಪ್ಲೇಸಲ್ಲಿ ಹೋಗಿ ಇಳಿದು ಮತ್ತೊಂದು ಫ್ಲೈಟ್ ತೊಗೊಂಡು ಮತ್ತೆ ಹಿಂಗೆ ಹೋಗ್ಬೇಕು ಅಷ್ಟೇ. ಸೊ ನೆಕ್ಸ್ಟ್ ಇನ್ನು ಎಲ್ಲ ನೆಕ್ಸ್ಟ್ ಹೇಳ್ತೀನಿ. ಸರಿ, ಆಯ್ತು. Récupérez deux points dans l'arrière. Veuillez identifier la sortie la plus proche de votre siège pour se situer juste derrière vous. Pour évacuer l'avion, suivez le montage du au sol selon les instructions de l'équipage. This aircraft has 89 inserts located on both sides of the cabin indicated by an extender. Two point doors, 4 overwing exit, and 2 rear doors, which is located near to your significant venue. Take off the gentlemen audio picture that was securely fasten the back of. ಟೈಮ್ ಬಂತು, ಫ್ಲೈಟ್ ಟೇಕ್ ಆಫ್ ಆಗ್ಲತ್ತು. ಸೊ ಫ್ಲೈಟ್ ಟೇಕ್ ಆಫ್ ಆಗ್ಲತ್ತದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಲೈಟ್ ಟೇಕ್ ಆಫ್ ಆಗ್ಲಕ್ಕೆ ರೆಡಿ ಆಗ್ಯದ. ಬರುತ್ತೇವಾ ಎಂಥ ಸ್ಪೀಡ್ ಓಡ್ಲತ್ತದ ಇದು. ಬರ್ರೆ ಎರಡು ಸ್ಪೀಡ್ ಹೋಗ್ಲತ್ತದ ನೋಡು. ಬಾಪ್ರೆ, ಇದು ತನ್ನ ಸ್ಪೀಡನ್ನು ಇನ್ಕ್ರೀಸ್ ಮಾಡತ್ತದು. ಟೇಕ್ ಆಫ್ ಆಯ್ತು. ಹೊಟ್ಟೆಗೆಲ್ಲ ತಣ್ಣಗೆ ಫೀಲ್ ಆಗ್ಲತ್ತದು. ಸಮುದ್ರ ನೋಡು. ಫ್ಲೈಟ್ ಹಿಂಗೆ ಟೇಕ್ ಆಫ್ ಆಗ್ತಿಗಿಲ್ಲ, ಹೊಟ್ಟೆ ಹಂಗೆ ತಣ್ಣಗೆ ಫೀಲ್ ಆಯಿತು. ಬಂದ್ವಿ ಆಕಾಶದ ಮೇಲೆ. ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಬೀಚಿ ಹೋದವನೇ. ಓಲ್ಡ್ ಸಾಂಗ್ ಹಂಗೆ ನೆನಪಾಯ್ತು. ದೇವ, ಫುಲ್ ಎಲ್ಲ ಕಡೆ ಸಮುದ್ರ ಅದ. ಅಂದ್ರೆ ಇನ್ನು ಫ್ಲೈಟ್ ಇನ್ನು ಅಪ್ವರ್ಡ್ ಅದಾಗದ, ಮ್ಯಾಲೆ ನಡ್ಬೋದು ನೋಡು. ಸೊ ಅಪ್ವರ್ಡ್ ಅದ, ಇನ್ನು ಹಿಂಗದ ಫ್ಲೈಟ್, ಹಿಂಗದ ಹಿಂಗೆ ಮ್ಯಾಲೆ ಹೋಗ್ತದೆ. ಮ್ಯಾಲೆ ಹೋಗಿ ಆಮೇಲೆ ಸ್ಟ್ರೇಟ್ ಆಗ್ತದೆ, ಆಮೇಲೆ ಸ್ಟ್ರೇಟ್ ಹೋಗ್ತದೆ. ಸೊ ಫ್ಲೈಟ್ ಇವಾಗಿರೋದು ಅಪ್ವರ್ಡಲ್ಲಿ ನೋಡು. ಮಾಡ ಸಮುದ್ರ ಅದ, ಅಲ್ಲೆಲ್ಲ ಫುಲ್ ಸಮುದ್ರ. ಎಲ್ಲ ಬೋಟ್ ನಡೆದವು. ಸೊ ಫ್ಲೈ ಆಗ್ಯದ, ಇವಾಗಿದ್ದೀವಿ ಆಕಾಶದಾಗ. ಹೊಟ್ಟೆಗೆಲ್ಲ ಹೆಂಗೋ ಫೀಲ್ ಆಗ್ಲತ್ತದ ನೋಡು. ಮೀನ್ಸ್ ರೋಮಾಂಚನ ಅಂತಾರಲ್ಲ, ಫುಲ್ ಎಕ್ಸೈಟ್ಮೆಂಟ್. ಅದು ಫ್ಲೈಟ್ ಈ ಥರ ಆಗ್ತದಲ್ಲ, ಈ ಥರ. ಸೊ ಫುಲ್ ಮಜಾ ಉಂಟು ನೋಡಿ. ಈ ಥರ
ಏನೋ ಹೊಟ್ಟೆಗೇನೋ ತಳಮಳ, ದಿಮಾಗ್ದಾಗೇನೋ ತಳಮಳ ಆಗ್ಲತ್ತು. ಹಿಂಗೆ ಆಗ್ಲತ್ತು. ಆ ಸೈಡ್ ಭಾಳ ಚಲೋ ಅದ. ಈ ಸೈಡ್ ಸಮುದ್ರ, ಈ ಸೈಡ್ ಸಮುದ್ರ ಆ ಸೈಡ್ ಸಿಟಿ. ಅಂದರೆ ಹೆಂಗೆ ಅಂದ್ರೆ ಹಿಂಗೆ ರೌಂಡ್ ತಿರ್ಕೊಂಡು ಹೋಗ್ಲತ್ತು. ಫೈನಲಿ ಮಾಡದೊಳಗೆ ಬಂದಿದ್ದೆವು. ಮೀನ್ಸ್ ಮೂಡದೊಳಗೆ ಮೂಡದ ಮೇಲೆ ಬಂದೀವಿ. ಓಕೆ ರೈಟ್, ಮೂಡದ ಮೇಲೆ ಬಂದೀವಿ. ತೋರಿಸ್ತೀನಿ ನೋಡ್ರಿ ನೀವು. ಅಂದಿಲ್ಲ, ಮೋಡದ ಮ್ಯಾಲೆ ಬಂದಿದ್ದೇವೆ ನಾವು. ಇವಾಗ ಟೈಮ್ ಆಗ್ಯದ 12:30. ಅಲ್ಲಿ ಹೋಗಿನಾಗ ಎಷ್ಟು ರೀಚ್ ಆಗ್ತದೆ ಗೊತ್ತಾ ಹೇಳ್ತೀನಿ ಆಮೇಲೆ. ಇವಾಗ ಮೋಡದ ಒಳಗಿಂದಾಗಿ ಫ್ಲೈಟ್ ನೋಡ್ಬೋದು. ಮೋಡದ ಒಳಗೆ ನೋಡ್ಬೋದು. ಸೊ ಫ್ಲೈಟ್ ಸ್ವಲ್ಪ ಶೇಕ್ ಆಗಲ್ಲ, ಮಜಾ ಉಂಟು. ಏನೇ ಮೋಡದ ಒಳಗೆ ನೋಡ್ಬೋದು, ತೋರಿಸ್ತೀನಿ. ಮೋಸ್ಟ್ಲಿ ಫ್ಲೈಟ್ ಲ್ಯಾಂಡ್ ಅನ್ನೋದು ಅದು ನದಿ ಅದ. ನದಿ ಮತ್ತು ಅಲ್ಲಿ ಊರು ಹಳ್ಳ ಕೊಳ್ಳ ಎಲ್ಲ ಕ್ಲಿಯರಾಗಿ ಕಾಣತ್ತವ. ಭಾಳ ಕೆಳಗೆ ಬಂದೀವಿ. ಸೊ ಫ್ಲೈಟಿಗೆ ಲ್ಯಾಂಡ್ ಆಗ್ಲತ್ತದ. ಸೊ ಫುಲ್ ಎಕ್ಸೈಟ್ಮೆಂಟ್ ಅದ. ಫ್ಲೈಟಿಗೆ ಕೆಳಗೆ ಹೋಗ್ಲತ್ತಲ್ಲ, ಫೀಲ್ ಆಗ್ಲತ್ತ. ಬಸಮಟ್ಟಿ ಮೇಲೆ ದಿನಕ್ಕೆ ಕಾಣುತ್ತದೆ. ಅಂದರೆ ಭಾಳ ಕೆಳಗೆ ಬಂದೀವಿ ನಾವು. ಜಸ್ಟಿಗೆ ಲ್ಯಾಂಡ್ ಆಗಿ ಲ್ಯಾಂಡ್ ಆಗಿರ್ತದೆ. ಒಂದು ಎಕ್ಸ್ಪ್ರೆಷನ್ ಹೆಂಗಿದೆ ಶೇರ್ ಮಾಡಬೇಕು. ಫ್ಲೈಟ್ ಲ್ಯಾಂಡ್ ಎಲ್ಲ ರೆಡಿ ಆಗ್ಯದ. ಸೊ ಫ್ಲೈಟ್ ಡೌನ್ ಫೋಲ್ಡ್ ನಡೆದದು ನೋಡಿ, ನೋಡೋದೊಳಗಿತ್ತು. ಒಂದು ಕ್ಷಣ
ಮಾತೇ Pour votre ಒಂದು sécurité, ಕ್ಷಣ nous vous ಮಾತು demandons de rester assis avec votre ನಿಜ téléphone attaché et de garder ಒಂದು vos ಕ್ಷಣ bagages ಮಾತು bien rangés jusqu'à la destination de la conduite ನಮ್ಗೆ descendue. ತಪ್ಪಂದೆಲ್ಲ ಬಿಡಿದ್ದಲ್ಲ Lors du débarquement, soyez prudents, prenez votre avantage et assurez-vous de rencontrer Like it, tous vos effets personnels. Les personnes ayant So, besoin Linda, d'assistance sont invitées à rester assis Linda. à l'arrivée. Nous serons heureux de les aider à évacuer en dernier. ಚಲೋ ಫ್ಲೈಟಿಂದ ಹೇಳ್ಕೊಳ್ತೀನಿ ಇವಾಗ ಲ್ಯಾಂಡ್ ಆಗಿದ್ವಿ ಯಾವ ಲ್ಯೂಮ್ ಅನ್ನೋ ಪ್ಲೇಸಲ್ಲಿ ಇಲ್ಲಿ ಹೆಂಗಿದೆ ಅಂದರೆ ನಾವು ಹೆಂಗೆ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗ್ತೀವಲ್ಲ ಸೊ ಅಲ್ಲಿ ಒಂದು ಬಸ್ ಬಿಟ್ಟು ಮತ್ತೊಂದು ಬಸ್ ಹೋಗ್ತೀವಲ್ಲ ಸೊ ಅದೇ ಥರ ಇಲ್ಲಿ ಸೊ ಇವಾಗ ನಾನು ರೋಡ್ ಶೂಟಿಗೆ ಹೋಗಬೇಕು ಟೈಮ್ ಇದೆ 15 ನಿಮಿಷ ಬರೆದಿದ್ದೀವ ಜಲ್ದಿ ಹೋಗ್ಬೇಕು ಓಕೆ ಸೊ ಏನಾಗಿದೆ ಅಂದ್ರೆ ನಾನು ಬೇರೆ ಪ್ಲೇಸ್ದಾಗ ಹೋಗಿ ಕುಂತೀನಿ ನನ್ನ ಫ್ಲೈಟ್ ಇರೋದು ಮತ್ತೊಂದು ಪ್ಲೇಸಲ್ಲಿ ಸೊ ಆಮೇಲೆ ಯಾವಾಗ ನಾನು ವಿಚಾರಿಸ್ದೆ ಸೊ ನಾನು ಲಿಬ್ರವಿಲ್ಗೆ ಹೋಗ್ಬೇಕಂತ ಸೊ ಅವಾಗ ಅವ್ರು ಗೈಡ್ ಮಾಡಿದ್ರು ನಿನ್ನ ಫ್ಲೈಟ್ ಇರೋದು ಬೇರೆ ಪ್ಲೇಸಲ್ಲಿ ಸೊ ಆ ಪ್ಲೇಸಲ್ಲಿ ಹೋಗ್ಲತ್ತಿದ್ದೆ ನಾ 10 ನಿಮಿಷದ ನನ್ನ ಫ್ಲೈಟಿಗೆ ಭಾಳ ಕಡ್ಕೊಂಡು ಸೊ ಫ್ಲೈಟ್ ಇರೋ ಪ್ಲೇಸಲ್ಲಿ ಬಂದು ನಿಂತ್ಕೊಂಡಿನಿ ಸೊ ಫ್ಲೈಟಿಗೆ ವೇಟ್ ಮಾಡತ್ತೀನಿ ಹೆಂಗದ ಅಂದರೆ ಮೊದಲೇ ಹೇಳಿದ್ದಲ್ಲ ಒಂದು ಯಾವುದೋ ಒಂದು ದೂರ ಪ್ಲೇಸ್ಗೆ ಹೋಗ್ಬೇಕಾದ್ರೆ 2 ಬಸ್ ಚೇಂಜ್ ಮಾಡ್ತೀವಲ್ಲ ಅದೇ ಥರ ಇಲ್ಲಿ 2 ಫ್ಲೈಟ್ ಚೇಂಜ್ ಮಾಡಬೇಕು ಸೊ ಇಲ್ಲಿ ರೀಚ್ ಆದೆ ಲೂಮ್ ಅನ್ನೋ ಏರ್ಪೋರ್ಟ್ ಇದೆ ಸೊ ಇಲ್ಲಿಂದ ಲಿಬ್ರವಿಲ್ಗೆ ನಾವು ಹೋಗಬೇಕು ವೇಟ್ ಮಾಡಬೇಕು ಏರ್ಪೋರ್ಟ್ ನೋಡಿ ಫೈನಲಿ ಮತ್ತೊಂದು ಫ್ಲೈಟಲ್ಲಿ ಬಂದಿದ್ವಿ ಸೊ ನಾನು ಕೂತ್ಕೊಂತಿರೋದು ಎಕ್ಸಿಟ್ ಡೋರ್ ಹತ್ರ ಸೊ ದಿಸ್ ಇಸ್ ಎಕ್ಸಿಟ್ ಡೋರ್ ಸೊ ಇಲ್ಲಿ ನನಗೊಂದು ಗೈಡೆನ್ಸ್ ನೋಟ್ ಕೊಟ್ಟಾರ ಇದನ್ನು ಹುಡ್ಕೋಬೇಕು ನಾನು ಹುಡ್ಕೊಂಡು ಎಮರ್ಜೆನ್ಸಿ ಕೇಸಲ್ಲಿ ನಾನು ಇಲ್ಲಿಂದ ಮೂವ್ ಆಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದು ಇಲ್ಲಿ ಬರ್ಕೊಟ್ಟಾರೆ ಸೊ ಇದನ್ನು ಓದ್ಕೊಂಡೆ ನಾನು 2 ಮೆಂಬರ್ ಪ್ರಕಾರ ಸೊ ಆಫ್ಟರ್ ದ್ಯಾಟ್ ಐ ಆಮ್ ರೆಡಿ ಟು ಫ್ಲೈ ಸೊ ಇಂಡಿಯನ್ ಪಾಸ್ಪೋರ್ಟ್ ಏನಿಲ್ಲ ಜಸ್ಟ್ ಇನ್ನೊಂದು ಫ್ಲೈಟ್ ತೊಗೊಂಡಿವಿ ಸೊ ಮತ್ತೆ ಆಕಾಶದಲ್ಲಿ ಹಾರೋದಿದೆ ಜೀವನದಲ್ಲಿ ಹಾರೋದಿದೆ ಓಕೆ ಮತ್ತೆ ಹಾರಬೇಕು ಮತ್ತೆ ಲ್ಯಾಂಡ್ ಆಗಬೇಕು ಸೊ ಹೆಂಗೆಲ್ಲ ಫ್ಲೈಟ್ ಮೂವ್ ಆಗ್ತದೋ ಹಾಗೆಲ್ಲ ವಿಡಿಯೋ ಮಾಡ್ಕೊತ ಹೋಗ್ತೀನಿ ಸೊ ಯಾವ್ಯಾವ ರೀತಿ ಅನುಭವ ಆಗ್ತದೋ ವಿಡಿಯೋದ ರೆಕಾರ್ಡ್ ಮಾಡ್ಕೊತೀನಿ ಓಕೆನಾ ಎಕ್ಸ್ಕ್ಯೂಸ್ ಆ್ಯಕ್ಚುಲಿ ಇಷ್ಟವೇ ಟ್ರಾವೆಲ್ ಮಾಡ್ಲತ್ತಿದ್ದ ಪ್ಲೇನ್ದಾಗ ಏನೇನು ಇರ್ತದೋ ಅಂಬತ್ತು ನಾನು ನಿಮಗೆ ಹೇಳಿಲ್ಲ ಓಕೆ ಪ್ಲೇನ್ದಾಗ ಏನೇನು ಇರ್ತದೆ ಮೀನ್ಸ್ ನಾ ಕುಂತಿರೋ ಸೀಟಲ್ಲಿ ಏನೇನು ಇರ್ತದೋ ವಾಶ್ರೂಮ್ ಯಾವ ಥರ ಇರ್ತದೆ ಕಿಚನ್ ಯಾವ ಥರ ಇರ್ತದೆ ಅದನ್ನು ತೋರಿಸ್ಕೊಡ್ತೀನಿ ಓಕೆನಾ ಓಕೆ ಈ ಥರ ಸೀಟ್ ಇರ್ತಾವ 3 ಈ ಕಡೆ 3 4 ಕೂರ್ತಿರೋದು 3 ಸೊ ಇಲ್ಲಿ ಎದುರುಗಡೆ ಇರೋದು ಈ ಸಲ ಬುಕ್ ಓದೋಕ್ಕೆ ಇದು ನಾನು ಟ್ರಾವೆಲ್ ಮಾಡ್ತಾ ಇರೋ ಫ್ಲೈಟು ಸ್ಕೈ ಇದು ಇದರಲ್ಲಿ ಅಷ್ಟೇನು ಡಿಜಿಟಲ್ ಫಾರ್ಮ್ಯಾಟ್ ಇಲ್ಲೇನಿಲ್ಲ ಆ್ಯಕ್ಚುಲಿ ಇಥೋಪಿಯನ್ ಇಂಡಿಯನ್ ಏರ್ಲೈನ್ಸ್ ಇಲ್ಲೆಲ್ಲ ಇದು ಏನಂತಾರೆ ಡಿಜಿಟಲ್ ಟ್ಯಾಬ್ ಇರ್ತದೆ ಇಲ್ಲಿ ಅಲ್ಲಿ ಮೂವಿ ಅದ ನೋಡ್ಕೋಬೋದು ಇಲ್ಲಿ ಅಷ್ಟೇನಿಲ್ಲ ಬುಕ್ಸ್ ಅದಾವ ಸೊ ಇದಾದಮೇಲೆ ಇದು ಈ ಥರ ಇತ್ತು ಸೊ ಇದಾದಮೇಲೆ ಇದನ್ನು ಅನ್ಲಾಕ್ ಮಾಡಿ ಈ ಥರ ಇಲ್ಲಿ ಟೀ ಇನ್ನೊಂದು ಬ್ರೇಕ್ಫಾಸ್ಟ್
ಲಂಚ್ ಅದು ಮಾಡ್ಬೋದು. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿದ್ರೆ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲೇ ನಾನು ಕೂತಿರೋದು. ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ಗೈಡ್ಲೈನ್ಸ್ ಕೊಟ್ಟಾರ. ಸೊ ಅದ್ರ ಪ್ರಕಾರ ಯೂಸ್ ಮಾಡಬೇಕು. ಸೊ ಇಲ್ಲಿ ಕಿಟಕಿ ಅದ, ಸೊ ಕಂಫರ್ಟೇಬಲ್ ಸೀಟ್ ಅವ. ಸೊ ಇಲ್ಲಿ ಮೇಲೆ ನೋಡಿದ್ರೆ ಒಂದು ಲೈಟ್ ಇರುತ್ತೆ, ಮೇಲೆ ಈ ಥರ ಬಟನ್ಸ್ ಅದಾವ. ಇದು ಏನೇನು ಯೂಸ್ ಆಗ್ತದೆ ಅಂದ್ರೆ ಇಲ್ಲಿ ಇದು ಸೀಟ್ ಲೈಟ್ ಹಾಕೋದು. ಸೊ ಇದೇನದಲ್ಲ, ಇದು ಫ್ಯಾನ್ ಅದ. ಸೊ ಇದು ಲೈಟ್ ಅದ. ಸೊ ಇಲ್ಲಿ ಬಟನ್ ಹತ್ತಿರ ಲೈಟ್ ಬರುತ್ತೆ. ಸೊ ಫ್ಯಾನ್ ಅದ. ಫ್ಯಾನ್ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಫ್ಯಾನ್ ಮಾಡ್ಕೋಬೋದು. ಸೊ ಈ ಥರ ಫೆಸಿಲಿಟಿ ಇರ್ತದೆ. 3 ಜನಕ್ಕೆ 3. ಸೊ ಜನರೆಲ್ಲ ಬರ್ತಾ ಇದ್ದಾರೆ. ಇದು ಸೀಟ್ ಬಗ್ಗೆ ಹೇಳೀನಿ. ಸೊ ಇಲ್ಲಿ ಕಿಚನ್ ಹೆಂಗೆ ಇರ್ತದೆ ಅದನ್ನು ಹೇಳ್ಕೊಡ್ತೀನಿ. ಸೊ ಕ್ರೂ ಮೆಂಬರ್ ಯಾವ ಥರ ಇರ್ತಾರೆ ಅದನ್ನು ವಿವರಿಸ್ಕೊಡ್ತೀನಿ. ಸೊ ವೇಟ್ ಮಾಡಿ. Attachez, ajustez vos ceintures de sécurité, relevez le dossier de votre siège, rangez votre tablette. Nous vous souhaitons un agréable voyage. Good afternoon, ladies and gentlemen. We wish you a pleasant flight. Cabin crew outdoors, go check and confirm. ನಾ ಕುಂತಿರೋ ಸೀಟ್ ಅದ ಬೆಸ್ಟ್ ಸೀಟ್ ಸಿಗೋದು. ಯಾಕಂದರೆ ಈ ಎರಡೆರಡು ಕಿಟಕಿಗಳು. ಸೊ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಎರಡೆರಡು ಕಿಟಕಿಗಳವ ನೋಡಿ. ದಿಸ್ ಒನ್ Et ajustez entièrement sur l'instant. Pour les détacher, soulevez la partie supérieure de la boucle. Nous vous recommandons de les tenir attachés de façon de la cabine et signaler par le panneau excessif de porte à l'avant, être reçu au niveau des ailes et de porte à l'arrière. Veillez à utiliser la sortie la plus proche de votre siège et portez masque d'oxygène tombant automatiquement devant vous. Tirez sur le masque pour libérer l'oxygène, placez-le sur le nez et la bouche, passez l'élastique autour de la tête et respirez normalement. Mettez votre masque avant d'aider ceux qui ont besoin de votre assistance. Et que les influences of cabin pressure vont pour the few. Short des influences d'oxygène mask dans radio. Placez ton maillot nose and move. Adjustez la séquence overhead and brief normally. Make sure you put your mask first before assisting the passengers. Prenez vos gilets de sauvetage sur votre siège ou sur votre accoudoir. Et dans les clés on prend emergency landing on water. Secure life jacket under your seat or below your armrest. Pour vous en équiper, passez le autour du cou. Attachez les lanières par l'avant et ajustez à votre taille. So your sleep over your... ರೆಡಿ ಆಗ್ಯದ. ಸೊ ಸ್ಟಾರ್ಟ್ ಆಗಿದೆ. टेक अ फाइट तो ಏನೋ ಫೀಲ್ ಆಗ್ಲದು ಶೇಕ್ ಆ್ಯಂಡ್ ಹೊಟ್ಟೆಗೆ ಏನೋ ಫೀಲ್ ಆಗ್ಲದು. ದಟ್ ಈಸ್ ವೆರಿ ಗುಡ್. ಫ್ಲೈಟ್ ಏನದಲ್ಲ ಇದು ಅಪ್ವರ್ಡ್ ನೋಡೋದು ಮ್ಯಾಲೆ. ಸೊ ಈ ಥರ ಇದೆ. ಸೊ ಯಾವಾಗ ಸ್ಟೇಬಲ್ ಆಗ್ತದೋ ಅವಾಗ ಮತ್ತೆ ವಿಡಿಯೋ ಮಾಡೋದು. ಇದೆಲ್ಲ ಬೋಟ್ಸ್ ಅದಾವ ನೋಡ್ರಿ ಸಮುದ್ರದ ಮೇಲೆ. ಟ್ಯಾಂಕ್ ಅದಾವ ಬೇರೆ ಎಷ್ಟು ಬೋಟ್ಗಳು ಇವು ಕಾಣತಾವ.
ಕ್ಯಾಮ್ರಾದಾಗ ಕಾಣತಿತ್ತು ಅನಿಸ್ತು ನೋಡಲಿ ಎಷ್ಟು ಬೋಟ್ಗಳು ನೋಡಿ. Mesdames, Messieurs, conservez votre ceinture attachée durant tout le vol si vous êtes assis. Ce vol est non plus arrivé dans les toilettes est facilement ensuite. Nous vous recommandons de prendre garde à la chute des boutures rouges et à l'ouverture des comptes à bagages. Vous pouvez utiliser vos appareils électroniques avec le gros navire. ವಾಶ್ರೂಮ್ದಾಗ ಫ್ಲಶ್ ಮಾಡಿದ್ರು ಯಾವ ರೀತಿ ಸೌಂಡ್ ಬರ್ತದೆ. ಫಸ್ಟ್ ಟೈಮ್ ಅಂದ್ರೆ ಇಥೋಪಿಯನ್ ಏರ್ಲೈನ್ಸ್ ಇತ್ತು ಅಲ್ಲಿ ಫಸ್ಟ್ ಟೈಮ್ ವಾಶ್ರೂಮ್ ಹೋಗಿ ಫ್ಲಶ್ ಮಾಡೀನಿ. ಹಾರ್ಡ್ ಬೈಕ್ ಬಂದಿತ್ತು, ಕರ್ರೆ ಹೇಳ್ಬೇಕಂದ್ರೆ ಹಾರ್ಡ್ ಬೈಕ್ ಬಂದಿತ್ತು. ಅಲ್ಲಿ ಹೆಂಗಿತ್ತು ಅಂದ್ರೆ ಫುಲ್ ಫ್ಲಶ್ ಮಾಡ್ತೀವಿ ಸೌಂಡ್ ಬರ್ತದೆ ಜಕ್ಕಾಸ್. ಆ ಫ್ಲೈಟೇ ಬಿತ್ತನೋ ಅನ್ನೋ ಥರ ಫೀಲ್ ಬರ್ತದೆ. ಸಾರಿ, ಏನೂ ಆಗಲ್ಲ. ಸೊ ಫ್ಲಶ್ ಮಾಡೋದು ಭಾಳ ಸ್ವಲ್ಪ. ಒನ್ ಸೆಕೆಂಡ್ ಐ ವಿಲ್ ಶೋ ಯು. ಗೊತ್ತಾಯ್ತಲ್ಲ, ಸಾರಿ. ಸೊ ಫ್ಲೈಟಲ್ಲಿ ಯಾವ ರೀತಿ ಊಟ ಸಿಗುತ್ತೆ ಗೊತ್ತಾ? ಸೊ ಅದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಅವರು ವೆಜ್ ಆಫರ್ ಮಾಡಿದ್ರು. ಸೊ ನಾನು ಅವ್ರಿಗೆ ಹೇಳಿದ್ರೆ 100% ಪ್ಯೂರ್ ವೆಜ್ ಬೇಕಂತ ಹೇಳಿದೆ. ಸೊ ಅದ್ರ ಪ್ರಕಾರ 100% ಪ್ಯೂರ್ ವೆಜ್ ತಂದ್ಕೊಟ್ಟಾಗ. ಸೊ ಇಲ್ಲಿ ಏನೇನಿದೆ ಅಂತ ನೋಡಿ. ಸೊ ಇದೇನೋ ನೀರು ನೀರು ಥರ ಅದ. ಇದು ಹಂಗೇನು ಗೊತ್ತಿಲ್ಲ, ವೆಜ್ ಅದ ಅಂತಲ್ಲ ಥರ. ಪ್ರೆಸಿಡೆಂಟ್ ಇದು ಫ್ರೆಂಚಲ್ಲಿರೋದು, ಇದೆಲ್ಲ ಬರೆದಿರೋದು ಅರ್ಥ ಆಗಲ್ಲ. ಸೊ ಒಂದು ಬನ್ ಅದ, ಚಾಕ್ಸ್ ಅದ, ಇಲ್ಲಿ ಫ್ರೂಟ್ಸ್ ಅದಾವ, ಇಲ್ಲಿ ತರಕಾರಿ ಅದಾವ. ಸೊ ಇದು ಅನ್ನ ಸಾಂಬಾರಿಗೆ ಕೊಡ್ಬೇಕು. ಓಪನ್ ಮಾಡಿಲ್ಲ, ಓಪನ್ ಮಾಡಿ.
ತರಕಾರಿ ಇದೆ ಮತ್ತೇನದಲ್ಲ ಇಲ್ಲಿ ಫ್ಲೈಟಲ್ಲಿ ಹೆಂಗದ ಅಂತಂದ್ರೆ ಎಲ್ಲ ನಾನ್ ವೆಜ್ ಸಿಗ್ತದೆ, ಬೀಫ್ ಆಗಲಿ ಪೆಪ್ಪರ್ ಚಿಕನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇಲ್ಲಿ ವೆಜ್ ಬೇಕು ಅಂದರೆ ಸಿಗೋದು ಮತ್ತು ತರಕಾರಿ ಇದೊಂದು ಭಾಳ ತಲೆ ಮರಿದ ಔಟ್ಸೈಡ್ ಎಲ್ಲಿ ಭೀ ಹೋಗಿ ವೆಜ್ ಅಂತಂದ್ರೆ ಏನೋ ತರಕಾರಿ ಅದು ಕೊಡ್ತಾವೆ, ಇಲ್ಲ ಅನ್ನ ಕೊಡ್ತಾವೆ, ಒಣ ಅನ್ನ ಇರ್ತದೆ. ಸೊ ಇದೇ ಎಂಜಾಯ್ ಮಾಡೋದು. ನಾ ಬರುವಾಗ ಚಪಾತಿ ತಂದೀನಿ, ಚಪಾತಿ ತಂದು ಸೊ ಎಂಜಾಯ್ ಮಾಡಿ ಈಗ ಬರುವಾಗ ಚಪಾತಿ ತಂದಿದ್ದ. ಸೊ ಬಡ್ಡಿ ತಪ್ಪದು. ಸೊ ಇನ್ನೇನದ ಟೊಮೆಟ ಚಟ್ನಿ ಮತ್ತು ತರಕಾರಿ ಇಲ್ಲ. ಸೊ ಇದ್ರ ಜೊತೆ ಊಟ ಮಾಡೋದು ಅಷ್ಟೇ. ಇವಾಗ 5 ಮಿನಿಟ್ಸ್ ಬ್ಯಾಕ್ 3:30 ಇತ್ತು. ಈಗ ಟೈಮ್ ಎಂಡ್ ಆಗ್ಲತ್ತಿದ್ದು 5 ನಿಮಿಷ ಒಳಗೆ
लागला तो 5 ಆಗला तो टाइम 5 मिनिट्स ಹಿಂದೂ 3:30 ಇತ್ತು ಈಗ ಆಗಲತ್ತು 5 ಆಗಲ್ಲ ಮೀನ್ಸ್ ಒಂದು ಕಂಟ್ರಿದು ಮತ್ತೊಂದು ಕಂಟ್ರಿದು ಇದನ್ನ ಟೈಮ್ ಝೋನ್ ಚೇಂಜ್ ಆಗುತ್ತೆ ಸೊ ಇದರಲ್ಲಿ ಟೈಮ್ ಚೇಂಜ್ ಆಗುತ್ತೆ ಬರೋತ್ತಿಗೂ ಹಂಗೆ ಆಗಿತ್ತು ಸೊ ಈಗ ಹಂಗೆ ಆಗಿತ್ತು ಅಂದ್ರೆ ಕಮ್ಮಿ ಟೈಮ್ನಾಗ ನಾವು ಟ್ರಾವೆಲ್ ಮಾಡೋದು ಕಮ್ಮಿ ಟೈಮ್ದಾಗ ಅದ್ರ ಭಾಳ ಟೈಮ್ ವಾಚ್ ಮಾಡ್ಕೊಂಡ್ರೆ ಭಾಳ ಟೈಮ್ ಅನಿಸ್ತದೆ ಸೊ ಫೈನಲಿ ರೀಚ್ ಆದ್ವಿ ಸೊ ಇದು ಪ್ಲೇನಲ್ಲಿ ಇದ್ದೀನಿ ಸೊ ಫೈನಲಿ ರೀಚ್ ಆದ್ವಿ ಈಗ ನಾ ಬಂದಿರೋದು ಲಿಬ್ರವಿಲ್ ಇದು ಗೆಬೋನ್ ಅನ್ನೋ ಕಂಟ್ರಿಯಲ್ಲಿ ಬರುತ್ತೆ ಸೊ ಮಜಾ ಸೊ ಇವಾಗ ಫೈನಲಿ ರೀಚ್ ಆದ್ವಿ ಇಲ್ಲಿ ಗೆಬೋನ್ ಕಂಟ್ರಿ ಲಿಬ್ರವಿಲ್ ಪ್ಲೇಸ್ ಸಿಟಿ ಇದು ಫೈನಲಿ ಇಲ್ಲಿ ರೀಚ್ ಆದ್ವಿ ಸೊ ನನಗೆ ಟ್ರಾನ್ಸ್ಫರ್ ಇಲ್ಲಿ ಸಿಕ್ಕಿದೆ ಸೊ ಇದೆಲ್ಲ ಫುಲ್ ನಂದು ಫ್ಲೈಟ್ ಜರ್ನಿ ಹೆಂಗಿತ್ತು ಅಂತ ನನ್ನ ಅನುಭವನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಐ ಥಿಂಕ್ ಎಲ್ಲರಿಗೂ ನನಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಟ್ರಿಪ್ ಇತ್ತಂದರೆ ಮತ್ತೆ ವಿಡಿಯೋ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ಬಾಯ್ ಆ್ಯಂಡ್ ಹೊಸ ಕಂಟ್ರಿಗೆ ಬಂದೀನಿ ಭಾಳ ಖುಷಿ ಆಗ್ಲತ್ತದು ಮತ್ತು ನ್ಯೂ ಕಂಟ್ರಿ ಓಪನ್ ಅಪ್